ಮಳೆಗಾಲದಲ್ಲಿ ಟೀ ಬೋಂಡಾ ಚುರುಮುರಿ ತಿನ್ನಲೇಬೇಕು ಅನಿಸುತ್ತೆ. ಹಾಗಾಗಿ ಇವತ್ತು ನಾನು ಚುರುಮುರಿನ ಮಂಡಕ್ಕಿಯಲ್ಲಿ ಮಾಡ್ಕೊಳ್ದೆ ಅಕ್ಕಿ ಹಪ್ಪಳ ಇತ್ತು, ಅದರಲ್ಲೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಈಗ ಒಂದು ಈರುಳ್ಳಿ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಈಗ ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಜೊತೆಗೆ ಕ್ಯಾರೆಟನ್ನು ಸಹ ತೊಳೆದ್ಬಿಟ್ಟು ತುರಿದಿಟ್ಕೊಳ್ತೀನಿ. ಸಾಮಾನ್ಯವಾಗಿ ಅಂಗಡಿ ಹಪ್ಪಳಗಳಲ್ಲಿ ಖಾರ ಇರೋದಿಲ್ಲ, ಉಪ್ಪು ಇರೋಲ್ಲ. ಬಟ್ ನಾವು ಮನೇಲೇ ಮಾಡ್ಕೊಳ್ತೀವಂದರೆ ನಾವು ಉಪ್ಪು ಖಾರ ಸೇರಿಸ್ಕೊಂಡು ಮನೇಲಿ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಈ ಹಪ್ಪಳದಲ್ಲಿ ಯಾವುದೇ ರೀತಿ ಉಪ್ಪು ಖಾರ ಇಲ್ಲ, ಹಾಗಾಗಿ ಇದರಲ್ಲಿ ಚುರುಮುರಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಈಗ ಆ ಚುರುಮುರಿ ಮಾಡೋದಕ್ಕೆ ಹಪ್ಪಳನ ಹುರಿದಿಟ್ಕೊಂಡೆ, ಜೊತೆಗೆ ಕಡಲೆ ಬೀಜನೂ ಹುರಿದಿಟ್ಕೊಳ್ತಿದ್ದೀನಿ. ಇದು ತಿಂತಾ ಇರಬೇಕಾದ್ರೆ ಸ್ವಲ್ಪ ಪಾನಿಪುರಿ ತಿನ್ನೋ ಟೇಸ್ಟು ಸಹ ಬರುತ್ತೆ ಈ ಹಪ್ಪಳ ತಿನ್ನಬೇಕಾದ್ರೆ, ಈ ಚುರುಮುರಿ ಮಾಡಿಕೊಂಡು. ಈಗ ಇದ್ರ ಜೊತೆಗೆ ನಾನು ಸ್ವಲ್ಪ ಕ್ಯಾರೆಟು ಈರುಳ್ಳಿ ಏನು ತುರಿದು ಕಟ್ ಮಾಡಿ ಇಟ್ಕೊಂಡಿದ್ದು ಇದನ್ನು ಸಹ ಆ್ಯಡ್ ಮಾಡ್ಕೊಳ್ತೀನಿ. ಮೇಲ್ಗಡೆ ಸ್ವಲ್ಪ ಅಚ್ಕಾರದ ಪುಡಿ, ಉಪ್ಪು ಮತ್ತು ಮೆಣಸಿನ ಪುಡಿ ನಾವು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಇದ್ರ ಜೊತೆಗೆ ಚಾಟ್ ಮಸಾಲ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನೂ ಸೇರಿಸ್ಕೊಂಡು ಒಂದು ಸ್ವಲ್ಪ ನಿಂಬೆಹಣ್ಣು ಹುಳಿನೂ ಸೇರಿಸ್ಕೊತೀನಿ. ಈಗ ಲಾಸ್ಟಿಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಖಾರವಾಗಿರೋ ಅಕ್ಕಿ ಹಸಿ ಟೀ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ.